ಹಾಗಾದ್ರೆ ಇದರ ಹಿನ್ನೆಲೆ ಏನು, ಎಲ್ಲಿಂದ ಆರಂಭ ಆಯಿತು, ವಿವಾದಕ್ಕೆ ಕಾರಣ ಆಗಿದ್ದು ಏನು, ಆ ನಂತರ ಆದಂತಹ ಬೆಳವಣಿಗೆಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಉಡುಪಿಯ ಕಾಲೇಜಿನಿಂದ ಶುರುವಾಗಿತ್ತು ಹಿಜಾಬ್ ವಿವಾದ. ಇದು ಆರಂಭ ಆಗಿರೋದು 2021ರಂದು, ಅಂದ್ರೆ ಡಿಸೆಂಬರ್ 27ರ 2021ರಂದು ಹಿಜಾಬ್ ವಿವಾದ ಆರಂಭ ಆಗುತ್ತೆ. ಹಿಜಾಬ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತೆ. ವಿದ್ಯಾರ್ಥಿನಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರಕ್ಕಷ್ಟೇ ಅವಕಾಶ ಅಂತ ಹೇಳಿ ಅಂದಿನ ಬಿಜೆಪಿ ಸರ್ಕಾರ ಆದೇಶವನ್ನ ಹೊರಡಿಸುತ್ತೆ. ಆದೇಶ ಕೂಡ ಆಗಿತ್ತು. ಆ ಸಂದರ್ಭದಲ್ಲೇ ಹೈಕೋರ್ಟ್ ಮೊರೆ ಹೋಗ್ತಾರೆ. 6 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸದಂತೆ ಹೈಕೋರ್ಟ್ ಆದೇಶವನ್ನ ನೀಡುತ್ತೆ. ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಆಗ ಭಿನ್ನ ತೀರ್ಪು ಕೂಡ ಬರುತ್ತೆ. ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದ್ರು ಜಸ್ಟಿಸ್ ಹೇಮಂತ್ ಗುಪ್ತಾ. ಹಿಜಾಬ್ ನಿಷೇಧ ಸಂವಿಧಾನ ಬಾಹಿರ ಅಂತ ಹೇಳ್ತಾರೆ ಜಸ್ಟಿಸ್ ಧುಲಿಯಾ. ಜನವರಿ 23, 2023ರಂದು ಸುಪ್ರೀಂ ಕೋರ್ಟ್ನಲ್ಲಿ ತ್ರಿಸದಸ್ಯ ಪೀಠ ರಚನೆಯ ಪ್ರಸ್ತಾಪ ಆಗುತ್ತೆ. ಸೊ ಈಗಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಇದು ಎರಡೂ ಪಕ್ಷಗಳ ನಡುವೆ ಅಸ್ತ್ರವಾಗ್ತಾ ಇದೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ಬಿಜೆಪಿಯೂ ಈಗ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ರೆಡಿ ಮಾಡ್ಕೊಳ್ತಾ ಇರೋದು ಇದೇ ಕಾರಣಕ್ಕಾಗಿ. ಈಗಾಗಲೇ ಈ ವಿಚಾರವನ್ನ ಬಿಜೆಪಿ ಅಸ್ತ್ರವನ್ನಾಗಿ ಮಾಡ್ಕೊಳ್ತಿದೆ ಅನ್ನೋದಕ್ಕೆ ಆಲ್ರೆಡಿ ನಿನ್ನೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದನ್ನ ನಾವು ಗಮನಿಸಬಹುದು. ಇದು ಈಗಾಗಲೇ ಮಕ್ಕಳ ಮಧ್ಯೆ ವೈಮನಸ್ಸಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಕೂಡ ಬಿಜೆಪಿ ಹೇಳ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಈಗಾಗಲೇ ಹಿಜಾಬ್ ವಿಚಾರ ಸ್ವಲ್ಪ ಕಡಿಮೆ ಆಗಿತ್ತು, ಒಂದಷ್ಟು ವಿವಾದದ ವಿಚಾರ ಆಗಿರ್ಬೋದು ಅಥವಾ ಆ ಒಂದು ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ. ಆದರೆ ಈಗ ಮತ್ತೆ ಅದೇ ವಿಚಾರವನ್ನ ಮುನ್ನೆಲೆಗೆ ತರೋದ್ರ ಮೂಲಕ ಎರಡೂ ಪಕ್ಷಗಳು ಇದನ್ನು ಅಸ್ತ್ರ ಮಾಡಿಕೊಳ್ಳುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದು ನೇರ ಟಾರ್ಗೆಟ್ ಲೋಕಸಭಾ ಚುನಾವಣೆ ಅಂತ ಅಂದ್ಕೊಳ್ಬಹುದಾ? ಏನೆಲ್ಲ ಪರಿಣಾಮ ಆಗಬಹುದು? ಹೇಗೆ ಮತ್ತೆ ಆದೇಶವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಇರುವಂತಹ ಕಾನೂನು ಪ್ರಕ್ರಿಯೆಗಳು? ನವಿತಾ ಜೈನ್ 100ಕ್ಕೆ 100 ಇದು ಲೋಕಸಭಾ ಚುನಾವಣೆಗೋಸ್ಕರವೇ ಈ ಒಂದು ಆದೇಶವನ್ನು ಹಿಂಪಡಿತಾ ಇದ್ದಾರೆ. ಈ ಒಂದು ಆದೇಶವನ್ನು ಹಿಂಪಡೆಯೋದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಅಡಗಿದೆ ಅನ್ನುವಂಥದ್ದು ಈಗಾಗಲೇ ಏನೋ ಬಹಿರಂಗವಾಗಿ ಚರ್ಚೆ ಆಗ್ತಾ ಇರುವಂಥ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಹಿಂದುತ್ವದ ಅಜೆಂಡವನ್ನು ಹೊಂದಿರತಕ್ಕಂಥ ಬಿಜೆಪಿ ಈ ಒಂದು ಹಿಜಾಬ್ ವಿಚಾರವನ್ನೇ ಒಂದು ರೀತಿ ದೊಡ್ಡದಾಗಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಯಾಕಂತ ಹೇಳಿದ್ರೆ 2021ರ ಡಿಸೆಂಬರ್ ಅಂತ್ಯದ ಸಂದರ್ಭದಲ್ಲಿ ಉಡುಪಿಯ ಕಾಲೇಜೊಂದರಲ್ಲಿ ಹಿಜಾಬ್ ಧಾರಣೆಗೆ ನಿಷೇಧವನ್ನು ಹೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಗೈರಾಗಿದ್ದರು ತರಗತಿಗಳಿಗೆ. ಆ ಬಳಿಕ ಬಿಜೆಪಿ ಸರ್ಕಾರ ಅಂದರೆ ಫೆಬ್ರವರಿ 5ರಂದು 2022 ಫೆಬ್ರವರಿ 5ರಂದು ಒಂದು ಸಮವಸ್ತ್ರ ನೀತಿಯನ್ನು ಅಂದರೆ ಹಿಜಾಬ್ ನಿಷೇಧ ಕುರಿತು ನೂತನ ಸಮವಸ್ತ್ರ ನೀತಿಯನ್ನು ಜಾರಿಗೊಳಿಸಿತ್ತು. ಇದನ್ನು ಪ್ರಶ್ನಿಸಿ ಮಾರ್ಚ್ನಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟು ರಾಜ್ಯ ಸರ್ಕಾರದ ತೀರ್ಪನ್ನು ಕೂಡ ಎತ್ತಿ ಹಿಡಿದಿತ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋದರು. ಅಕ್ಟೋಬರ್ನಲ್ಲಿ ಅಂದರೆ 2022ರ ಅಕ್ಟೋಬರ್ನಲ್ಲಿ ಏನು ಈ ಒಂದು ಸಮವಸ್ತ್ರ ನೀತಿ ಕುರಿತಂತೆ ಸುಪ್ರೀಂ ಕೋರ್ಟು ಒಂದು ರೀತಿ ಭಿನ್ನ ನಿಲುವನ್ನು ತಾಳಿತ್ತು, ಅಂದರೆ ಭಿನ್ನ ತೀರ್ಪನ್ನು ಕೊಟ್ಟಿತ್ತು. ಹೀಗಾಗಿ ಈ ಒಂದು ವಿಚಾರ ಕೋರ್ಟ್ನಲ್ಲಿರುವಾಗಲೇ ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಹಿಜಾಬ್ ವಿಚಾರವಾಗಿ ಆ ಒಂದು ಹಿಂದಿನ ಸರ್ಕಾರದ ಆದೇಶವನ್ನು ವಾಪಸ್ ಪಡೆಯೋದು ಕೇಳಿದ್ದೀನಿ ಎನ್ನುವಂಥ ನಿಟ್ಟಲ್ಲಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ನೋಡಿ, ಇದನ್ನು ಯಾವ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು, ಶಿಸ್ತುಬದ್ಧವಾದಂಥ ಇಲಾಖೆಯಾಗಿರ್ತಕ್ಕಂಥ ಪೊಲೀಸ್ ಠಾಣೆಯ ಅಂದರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ನೂತನ ಪೊಲೀಸ್ ಠಾಣೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಾರ್ವಜನಿಕರೊಬ್ಬರು ಕೇಳ್ತಾರೆ, ಸರ್ ಹಿಜಾಬ್ ವಿಚಾರ ಎಲ್ಲಿ ಬಂತು ಅಂತ. ಹಿಜಾಬ್ ವಿಚಾರ ಹೇಳಿದ್ದೀನಲ್ಲಪ್ಪ, ನಾನು ಈಗಾಗಲೇ ಆ ಒಂದು ಆದೇಶವನ್ನು ವಾಪಸ್ ಪಡ್ಕೊಳೋದು ಕೇಳಿದ್ದೀನಿ. ಯಾಕಂತ ಹೇಳಿದ್ರೆ ಸಮವಸ್ತ್ರ ಮತ್ತೊಂದು ಕಡೆಗೆ ಆಹಾರ ಪದ್ಧತಿ ಅವರವರ ಒಂದು ವೈಯಕ್ತಿಕವಾದಂಥ ವಿಚಾರ. ಯಾರು ಏನು ಬೇಕಾದ್ರೂ ಕೂಡ ಧರಿಸ್ಕೊಂಬರ್ಬೋದು, ಯಾರು ಏನು ಬೇಕಾದ್ರೂ ಕೂಡ ತಿನ್ಬೋದು, ಅವರವರ ವೈಯಕ್ತಿಕವಾದಂಥ ವಿಚಾರ. ಆದರೆ ಈ ಒಂದು ವಿಚಾರದಲ್ಲಿ ಬಿಜೆಪಿ ರಾಜಕಾರಣವನ್ನು ಮಾಡ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ನಿನ್ನೆಯ ಒಂದು ಹೇಳಿಕೆ ಇದೀಗ ಬಿಜೆಪಿಯ ಆಕ್ರೋಶಕ್ಕೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಎಕ್ಸ್ನಲ್ಲಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಬಿಜೆಪಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಕೂಡಲೇ ಧರ್ಮದ ವಿಚಾರದಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸಮಾನತೆಯನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಲ್ಲಿ ನಮ್ಮ ಸರ್ಕಾರ ಸಮವಸ್ತ್ರ ನೀತಿಯನ್ನು ಜಾರಿಗೆ ತಂದಿತ್ತು. ಆದರೆ
ಈಗ ಆ ಒಂದು ಸಮವಸ್ತ್ರ ನೀತಿಯನ್ನು ವಾಪಸ್ ಪಡೆದಿರುವಂಥದ್ದು ಎಲ್ಲೋ ಒಂದು ಕಡೆಗೆ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂಥ ಒಂದು ಕೆಲಸ ಅಡಗಿದೆ ಎನ್ನುವಂಥ ನಿಟ್ಟಲ್ಲಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಖುದ್ದು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆ. ಯಾಕಂತ ಹೇಳಿದ್ರೆ ಇದು ಲೋಕಸಭಾ ಚುನಾವಣಾ ವರ್ಷ. BJP ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ನಾನಾ ರೀತಿಯಾದಂಥ ಭಾವನಾತ್ಮಕ ವಿಚಾರಗಳನ್ನ ಅಂದರೆ ಎಮೋಷ್ನಲ್ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಇದೆ. ಇದಕ್ಕೆ ಪ್ರತ್ಯಸ್ತ್ರ ಬಿಡುವಂತೆ, ಸೈದ್ಧಾಂತಿಕವಾಗಿ ಪ್ರತ್ಯಸ್ತ್ರ ಬಿಡುವಂತೆ ಹಿಜಾಬ್ ವಿಚಾರವನ್ನು ಮುನ್ನೆಲೆಗೆ ತಂದ್ರ. ಹಿಜಾಬ್ ನಿಷೇಧ ಕುರಿತಂಥ ಹಿಂದಿನ ಸರ್ಕಾರದ ಆದೇಶವನ್ನು ವಾಪಸ್ ಪಡೆಯೋದ್ರ ಮುಖಾಂತರ ಮತ್ತೊಮ್ಮೆ ಹಿಜಾಬ್ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಸದ್ದು ಆದರೆ ಅದು ಎಲ್ಲ ಒಂದು ಕಡೆಯಾಗಿ ಸರ್ಕಾರ ಅಂದರೆ ಕಾಂಗ್ರೆಸ್ಗೆ ಅನುಕೂಲ ಆಗ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅಂದರೆ ಮುಸ್ಲಿಮ್ಸು. ಆ ಒಂದು ಮುಸ್ಲಿಂ ಮತ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳುವಂಥ ಒಂದು ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಅಡಗಿದ್ಯಾ? ಈ ರೀತಿಯಾಗಿ ನಾನಾ ರೀತಿಯಾದಂಥ ವಿಶ್ಲೇಷಣೆಗಳು ಇವರು ನಿನ್ನೆ ಈ ಹೇಳಿಕೆ ಕೊಡಬೇಕು ಅಂತ ಹೇಳಿದ್ರೆ ಇದರ ಹಿಂದೆ ಪೂರ್ವ ಸಿದ್ಧತೆಗಳು ಆಗಿರ್ಬೇಕಾಗತ್ತೆ. ಹಾಗಾದ್ರೆ ಈ ಹಿಂದೆನೆ ಎಲ್ಲ ನಿರ್ಧಾರ ಮಾಡಲಾಗಿದೆಯಾ? ಆದೇಶ ವಾಪಸ್ ಪಡ್ಕೊಳ್ಳೋದಕ್ಕೆ ಹೇಳಿದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಈಗ ಅದರ ಬಗ್ಗೆ ಕೆಲಸ ಕಾರ್ಯಗಳು ಆರಂಭ ಆಗಿದೆ ಅನ್ನುವಂಥದ್ದು. ಹಾಗಾದ್ರೆ ಯಾವಾಗ ಆರಂಭ ಆಯಿತು, ಯಾವಾಗ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ, ಜೊತೆಗೆ ಈಗ ಇರುವಂತಹ ಕಾನೂನು ಪ್ರಕ್ರಿಯೆಗಳು ಇದನ್ನ ತೆಗೆದುಕೊಳ್ಳೋದಕ್ಕೆ ಮತ್ತೆ ಈಗ ತಿದ್ದುಪಡಿ ಮಾಡುವಂಥದ್ದಾಗಿರ್ಬೋದು ಅಥವಾ ಈಗ ಇನ್ನೂ ಕೂಡ ಈಗ ಕೋರ್ಟ್ ಮೆಟ್ಟಿಲು ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಈಗ ಮತ್ತೊಂದು ಕಡೆ ನಾವು ಗಮನಿಸೋದ್ರೆ ಜೊತೆಗೆ ಈಗ ಏನು ಆಯ್ತು 2-3 ವರ್ಷದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುವಂತಹ ಬೆಳವಣಿಗೆಗಳು, ಮಕ್ಕಳ ಮೇಲೆ ಬೀರುವಂತಹ ಪರಿಣಾಮ ಇವೆಲ್ಲವೂ ಆಗುವಂತಹ ಸಾಧ್ಯತೆ ಮತ್ತೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ನವಿತಾ ಜೈನ್ ನೋಡಿ, ಈ ಒಂದು ಭಾವನಾತ್ಮಕವಾದಂಥ ವಿಚಾರಗಳಲ್ಲೇ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ನಾಯಕರಲ್ಲಿ ಒಂದು ರೀತಿ ಭಿನ್ನ ನಿಲುವಿತ್ತು. ಒಂದು ಕಡೆಗೆ DK ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವವನ್ನು ತೋರ್ತಾ ಇದ್ರು. ಅಂದರೆ ಹಿಂದೂ ಮತಗಳನ್ನ ಸೆಳೆಯುವಂಥ ನಿಟ್ಟಲ್ಲಿ ಸಾಫ್ಟ್ ಹಿಂದುತ್ವ, ಹಿಂದೂ ಪರವಾದಂಥ ಅಂದರೆ ನಾನು ಕೂಡ ಹಿಂದೂ ಅನ್ನುವಂಥ ನಿಟ್ಟಲ್ಲಿ ಅಂದರೆ ಕನಕಪುರದ ಖಾಸಗಿ ಕಾರ್ಯಕ್ರಮದಲ್ಲಿ ಕೇಸರಿ ಶಾಲನ್ನು ಕೂಡ ಧರಿಸಿದ್ರು. ಸೊ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಬಳಿಕ ಹಿಜಾಬನ್ನು ವಾಪಸ್ ಪಡಿತಾರೆ ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರು ನೇರವಾಗಿ ಬಟ್ ಮಾಡಿ ತೋರಿಸಿದ್ರು ಸುಪ್ರೀಂ ಕೋರ್ಟ್ನ ಹತ್ರ. ಇದು ಕೋರ್ಟ್ನಲ್ಲಿದೆ, ನಾನೇನು ಮಾತಾಡೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಡ್ತಲೇ ಬಂದಿದ್ರು. ಇತ್ತೀಚೆಗೂ ಕೂಡ ಈ ಒಂದು ವಿಚಾರವಾಗಿ ಕೋರ್ಟ್ನಲ್ಲಿದೆ, ನಾನೇನು ಮಾತನಾಡಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಖುದ್ದು ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಒಂದು ಕೋರ್ಟ್ನಲ್ಲಿರ್ತಕ್ಕಂಥ ವಿಚಾರವಾಗಿ ಇದೀಗ ಬಹಿರಂಗವಾಗಿ ಆ ಒಂದು ಹಿಜಾಬ್ ವಿಚಾರ ಕುರಿತಂತೆ ಏನು ಹಿಂದಿನ ಸರ್ಕಾರದ ಆದೇಶವನ್ನು ವಾಪಸ್ ಪಡಿತೀವಿ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿ ಯಾವ ರೀತಿಯಾಗಿ ಈ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಅಂದರೆ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡುತ್ತೆ, ಸಚಿವ ಸಂಪುಟದಲ್ಲಿಟ್ಟು ಈ ಒಂದು ವಿಚಾರವನ್ನು ಏನಾದರೂ ಹಿಂದಿನ ಸರ್ಕಾರದ ಆದೇಶವನ್ನು ವಾಪಸ್ ಪಡಿತಾರಾ ಅಥವಾ ಏನು ಸುಗ್ರೀವಾಜ್ಞೆ ಮೂಲಕ ಈ ಒಂದು ಆದೇಶವನ್ನು ಹಿಂಪಡಿತಾರಾ? ಈ ರೀತಿಯಾದಂಥ ನಾನಾ ರೀತಿಯಾದಂಥ ಕುತೂಹಲಗಳು ಕೂಡ ಮೂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಪ್ರತಿಕ್ರಿಯೆ ಹೇಗಿರುತ್ತೆ? ಯಾಕಂತ ಹೇಳಿದ್ರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಈ ಒಂದು ನೀತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಶಿಕ್ಷಣ ಇಲಾಖೆ ಯಾವ ರೀತಿಯಾಗಿ ಸ್ಪಷ್ಟೀಕರಣ ಕೊಡುತ್ತೆ, ಮತ್ತೊಂದು ಕಡೆಗೆ ಈ ಮಧು ಬಂಗಾರಪ್ಪನವರು ಈ ಕುರಿತಂತೆ ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಸದ್ಯದ ಕುತೂಹಲ. ಅವರೇ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.